ಹಲೋ, ವೆಲ್ಕಮ್ ಟು ರಾಧಾಕೃಷ್ಣ ಮೈ ಬಿಗ್ ಫ್ಯಾಮಿಲಿಗೆ ಎಲ್ರಿಗೂ ಸ್ವಾಗತ. ಯಾರು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ, ಒಂದೇ ಒಂದು ಸ್ಮಾಲ್ ಸಜೆಷನ್ ಇದೆ. ಏನು ಅಂತಂದರೆ, ಮೊನ್ನೆ ರೀಡಿಂಗ್ ಮಾಡಿದ್ದೀನಿ. ಯಾರೋ ಒಬ್ಬರು ಪರ್ಸ್ನಲಾಗಿ ತೊಗೊಂಡ್ಬಿಟ್ಟು ಒಂದು ಪೇಜ್ ನನಗೆ ಮೆಸೇಜ್ ಮಾಡಿದ್ದಾರೆ. ಅಷ್ಟೊಂದು ಓದೋಷ್ಟು ಪೇಷನ್ಸ್ ನನಗಿಲ್ಲ, ಓಕೆನಾ. ನೀವು ಸುಮ್ಮನೆ ಅಷ್ಟೊಂದು ಮೆಸೇಜ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ ನನಗೆ. ಇವತ್ತು ಯಾರು ಅದು ರೀಡಿಂಗ್ ಮಾಡಿದಾರ ಅವರಿಗೆ ಒಂದು ಕಾರ್ಡ್ ತೆಗಿತೆ ನಾನು. ಅದರಲ್ಲಿ ಏನು ಬರುತ್ತೆ ಅದು ಅಂತಂದರೆ, ಆ್ಯಕ್ಚುಲಿ ಏನು ಗೊತ್ತಾ, ಇದು ವೈಯಕ್ತಿಕ ರೀಡಿಂಗ್ ಅಲ್ಲ, ಇಂಡಿವಿಜುವಲ್ ಆಗಿ ರೀಡಿಂಗ್ ಇರುತ್ತೆ. ಏನಂದ್ರೆ ನನಗೆ ಅಂದರೆ ಅಂತಂದು ಯಾಕೆ ತೊಗೊಳ್ತೀರಾ ನೀವು, ಪರ್ಸ್ನಲಾಗಿ ತೊಗೊಳ್ತೀರಾ, ತೊಗೋಬೇಡಿ ಅಂತ ಹೇಳ್ತಾ, ನಾನು ರೀಡಿಂಗ್ ಮಾಡುವಾಗ ನಿಮ್ಮ ಪರ್ಸ್ನಲ್ಲಿಗೆ ಏನಾದರೂ ನನಗೊಂದು ಐಡಿಯಾ ಸಿಗ್ಬೋದಾ ಅಂತಂದ್ಬಿಟ್ಟು ನೀವು ಆ ಥರ ದೃಷ್ಟಿಯಿಂದ ನೋಡಬೇಕೇ ವಿನಃ ಇದು ಹೇಳಿದ್ದು ನನಗೆ ಅಂದರೆ ಇವರು ಅಂತಂದು ಕೋಪ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನಿಸುತ್ತೆ ನನಗೆ, ಓಕೆನಾ. ಆ ಥರ ಮೆಸೇಜ್ ತುಂಬ ದೊಡ್ಡದಾಗಿ ಮೆಸೇಜ್ ಹಾಕೋಕ್ಕೆ ಹೋಗಬೇಡಿ. ನಾನು ಓದಲ್ಲ, ನೀವು ಹಾಕಿದರೂ ವೇಸ್ಟು ಅಂತ ಹೇಳ್ತೀನಿ, ಓಕೆನಾ. ನಾನು ಯಾರಿಗೂ, ನನ್ನ ಶತ್ರುಗಳಿಗೆ ಕೂಡ ನಾನು ಕೆಟ್ಟದ್ದನ್ನು ಮಾಡಲ್ಲ, ಓಕೆನಾ. ಇನ್ನು ನಿಮಗೆಲ್ಲರಿಗೂ ಕೆಟ್ಟದ್ದನ್ನು ಮಾಡೋಕ್ಕೆ ನನಗೆ ಆ ಯೋಗ್ಯತೆ ಇಲ್ಲ ಅನಿಸುತ್ತೆ. ಏನಕ್ಕಂದ್ರೆ ನನಗಿಲ್ಲಿ ಬಂದಿರೋದು ಮೆಸೇಜು ನಮ್ಮಿಂದ ಒಬ್ರಿಗೆ ಬೇರೆಯವ್ರಿಗೆ ಒಳ್ಳೇದಾಗಬೇಕೇ ವಿನಃ ಅವರಿಗೆ ಕೆಟ್ಟದಾಗಬೇಕಂತ ಯಾವ ಇಂಟೆನ್ಷನ್ನು ಇಲ್ಲಿ ಬರೋದಿಲ್ಲ, ಓಕೆ. ನಾನು ಆ ದೇವ್ರು ಕೇಳಿ ನಾನು ರೀಡಿಂಗ್ ಮಾಡಲಾ ಅಂತ ಕೇಳಿಬಿಟ್ಟು ಎಸ್ ಅಂದ್ರೆ ಮಾತ್ರ ನಾನು ಮಾಡ್ತೀನಿ ವಿನಃ ಸುಮ್ಮನೆ ನಾನು ಮಾಡೋಕ್ಕೆ ಹೋಗಲ್ಲ, ಓಕೆ. ಎಲ್ಲರೂ ಸುಮಾರು ಜನ ಇದ್ದಾರೆ, ನನಗೆ ಅಂದರು ಅಂತ ಯಾಕೆ ವೈಯಕ್ತಿಕವಾಗಿ ತೊಗೊಳ್ತೀರ ನೀವು ತುಂಬ ಸೆನ್ಸಿಟಿವ್ ಆಗಿದ್ದೀರಾ. ಆ ಥರ ಆಗಕ್ಕೆ ಹೋಗಬೇಡಿ. ಏನಾದರೂ ಇದರಲ್ಲಿ ಸಜೆಷನ್ ಬರುತ್ತಾ, ನನಗೇನಾದರೂ ಉಪಯೋಗ ಆಗುತ್ತಾ, ನನ್ನ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಸಿಗುತ್ತಾ ಅನ್ನೋ ಉದ್ದೇಶದಿಂದ ಮಾತ್ರ ರೀಡಿಂಗ್ ನೋಡಿ. ಇಲ್ಲ ನನಗೆ ಹೇಳ್ತಾರೆ ಅನ್ನೋರು ದಯವಿಟ್ಟು ವಿಡಿಯೋ ನೋಡೋಕ್ಕೆ ಹೋಗ್ಬೇಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯಿಂದ ಕೇಳ್ಕೊತಾ ಇದ್ದೀನಿ, ಓಕೆನಾ. ಬನ್ನಿ ನೋಡೋಣ. ಒಂದು 5 ಪ್ರಶ್ನೆ ಇಟ್ಕೊಳ್ಳಿ. ಯಾರಿಗಾದರೂ ಒಂದು 5 ಪ್ರಶ್ನೆ ಇಟ್ಕೊಳ್ಳಿ. ಏನಾಗುತ್ತೆ ನಿಮ್ಮ ಲೈಫಲ್ಲಿ, ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಆಗುತ್ತೋ ಇಲ್ವೋ, ಸಕ್ಸಸ್ ಕಾಣ್ತಿರೋ ಅಥವಾ ಯಾವ ಟೈಮಲ್ಲಿ ಆಗುತ್ತೆ, ಅಥವಾ ಏಂಜಲ್ಸ್ ನಿಮ್ಮ ಪ್ರಶ್ನೆಗೆ ಏನು ಆನ್ಸರ್ ಕೊಡ್ಬೋದು, ಆಗುತ್ತೋ ಅಂತ ಕೊಡ್ತಾರೋ ಆಗಲ್ಲ ಅಂತ ಕೊಡ್ತಾರೋ. 5 ಕಾರ್ಡ್ ಇದೆ, 5 ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ದಯವಿಟ್ಟು ನಿಧಾನವಾಗಿ ಕೂತ್ಕೊಂಡು ಆಯ್ಕೆಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಕಾರ್ಡನ್ನು ಅಂತ ಕೇಳ್ತೀನಿ ನಾನು, ಓಕೆನಾ. ಫಸ್ಟ್ ನೋಡೋಣ. ಹಾಗಾದರೆ ಫಸ್ಟ್ ಒನ್, ಅನ್ಲೈಕ್ಲಿ. ನೀವು ಅಂದ್ಕೊಂಡಿರೋದೇ ಇಲ್ಲ ಆ ರೀತಿ ಆಗಿರುತ್ತೆ, ಓಕೆ. ರೀಕನ್ಸಿಡರ್. ಸೆಕೆಂಡ್ ಒನ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ರೀಕನ್ಸಿಡರ್ ಆಗುತ್ತೆ. ಥರ್ಡ್ ಒನ್, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್, ಓಕೆ. ಡೋಂಟ್ ಸ್ಟಾಪ್. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ನೀವು ಬೇರೆಯವ್ರ ಸಹಾಯನ ಪಡಿಬೋದು ಅಂತ ಹೇಳ್ತಿದ್ದಾರೆ. ಅವ್ರು ಯಾರು ವ್ಯಕ್ತಿ ಕೇಳ್ತಾರಲ್ಲ ಆ ವ್ಯಕ್ತಿ ತುಂಬ ಸೆನ್ಸಿಟಿವ್ ಆಗಿದ್ದಾರೆ. ಯಾರಿಗೇನೋ ಅಂದರು ನನಗೆ ಅಂದರು ಅಂತ ಅಂದ್ಕೊತಾರೆ. ಮೋಸ್ಟ್ಲಿ ಕನ್ಯಾ ರಾಶಿ ಆಗಿರ್ಬೋದು ಅವರು, ಓಕೆ. ದಯವಿಟ್ಟು ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ನಿಮಗೆ ಕೆಟ್ಟದ್ದನ್ನು ಹೇಳೋಷ್ಟು ನಾನು ಯಾಕ್ರಿ ನಿಮಗೆ ಕೆಟ್ಟದ್ದನ್ನು ಹೇಳಬೇಕು, ಯಾಕೆ ನಾನು ನಿಮ್ಗೆ ಕೆಟ್ಟದ್ದನ್ನು ಬಗ್ಗಿಸ್ಬೇಕು ಅಲ್ವಾ. ಏನೋ ಬೈ ಮಿಸ್ಟೇಕ್ ಆಗಿ ಅಂದಿದ್ದೀರಾ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಓಕೆ. ದಯವಿಟ್ಟು ಈ ಥರ ಮನಸ್ಸಲ್ಲಿ ಏನೋ ನೆಗೆಟಿವ್ ಥಾಟ್ ಇಟ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ, ಪ್ಲೀಸ್ ನನ್ನ ರೀಡಿಂಗನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.